ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ತಿಳಿಸುವಂಥ ಪರಿಹಾರ ಮಾತ್ರ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಯಾರು ಬೇಕಾದರೂ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ನಾವು ಏನೇ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ರೂ ಕೂಡ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಹೇಳ್ಕೊಂಡ್ರೂ ಕೂಡ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಬಹುದು. ಆದರೆ ಅದೇ ದುಡ್ಡು ಕಾಸಿನ ಸಮಸ್ಯೆ, ಅದೇ ಆರೋಗ್ಯದ ಸಮಸ್ಯೆ, ಅದೇ ರೀತಿಯಲ್ಲಿ ಪ್ರತಿನಿತ್ಯ ನಮಗೆ ನಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಏನೋ ಎಷ್ಟೊಂದು ಕಷ್ಟಗಳನ್ನು ಪಡ್ತಾ ಇರ್ತೀವಿ. ಹಾಗೂ ನಮ್ಮ ಕರಿಯರ್ ಲೈಫಲ್ಲೂ ಕೂಡ ನಮಗೆ ಒಂದು ಅಭಿವೃದ್ಧಿ ಅನ್ನೋದು ತಂದು ಕೊಡ್ತಾ ಇರೋದಿಲ್ಲ. ಮನೆಯಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಇರೋದಿಲ್ಲ. ಈ ಥರ ಯಾವ ಕಡೆ ನೋಡಿದ್ರೂ ಕೂಡ ನಮಗೆ ಆ ಒಂದು ಅಭಿವೃದ್ಧಿ ಇರೋದಿಲ್ಲ. ನಾವು ಏನಪ್ಪ ಈ ಥರ ಆಗ್ತಾಯಿದೆ, ದಿನದಿಂದ ದಿನಕ್ಕೆ ನಮ್ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾಯಿದೆ, ಬಡತನ ಅನ್ನೋದೇ ಹುಡುಕೊಂಡು ಬರ್ತಾಯಿದೆ, ಆ ದರಿದ್ರ ಅನ್ನೋದು ದೂರ ಆಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಶುಕ್ರವಾರ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾವು ದುಡ್ಡು ಕಾಸು ಕೊಟ್ಟು ಪರಿಹಾರಗಳನ್ನು ಹುಡುಕೊಂಡು ಎಲ್ಲೋ ಹೋಗಿ ಮಾಡ್ಕೊಳ್ಳೋದಲ್ಲ. ನಮ್ಮ ಕೈಯಾರ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಮಾಡಿಕೊಂಡ್ರೆ ಆ ದಿನ ತಿಥಿ ವಾರ ತುಂಬ ಚೆನ್ನಾಗಿ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಜಾತಕವನ್ನೇ ಬದಲಿಸುತ್ತೆ. ಪ್ರಯತ್ನ ಪಟ್ಟರೆ ಭಗವಂತನೂ ಕೂಡ ಸಹಕರಿಸುತ್ತಾನೆ. ಆದರೆ ನಾವು ಏನೊಂದು ಟ್ರೈ ಮಾಡ್ದೇನೆ ನಾವು ಪ್ರತಿನಿತ್ಯ ಸುಮ್ಮನೆ ನಮಗೆ ಈ ಥರ ಇದೆ ಅಂತ ಹೇಳ್ಕೊಳ್ತಾ ಇದ್ದರೆ ನೆಗೆಟಿವ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದರ ಬದಲು ನಮಗೆ ಇರುವಂಥ ಸಮಸ್ಯೆಗೆ ತಕ್ಕನಾದಂಥ ಪರಿಹಾರವನ್ನು ಹುಡುಕೊಳ್ಬೇಕು. ಶುಕ್ರವಾರ ಮಾಡ್ಕೊಳ್ಳಿ, ಯಥೇಚ್ಛವಾದಂಥ ಧನ ಲಾಭ ಆಗುತ್ತೆ, ಸಂಪತ್ತನ್ನು ತಂದುಕೊಡುತ್ತೆ, ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಶುಕ್ರವಾರ ಲಕ್ಷ್ಮಿಯ ವಾರ. ಈ ದಿನ ಮಾಡುವಂಥ ಈ ಕಲ್ಲುಪ್ಪಿನ ಪರಿಹಾರ ಅಂದರೆ ಪೂರ್ತಿಯಾಗಿ ನಮಗೆ ಒಂದು ಈ ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಅನ್ನುವ ರೀತಿಯಲ್ಲಿ ಅದರ ಅನುಭವ ನಮ್ಮ ಮೇಲೆ ಪ್ರಭಾವ ಬೀರುವಂತೆ ಮಾಡುತ್ತೆ. ಅನುಭವ ನಮಗೆ ಗೊತ್ತಾಗುತ್ತೆ. ಎಷ್ಟೋ ಜನನ ನಾವು ನೋಡಬಹುದು, ನಮಗಿಂತ ಕಡಿಮೆ ಸಂಬಳವನ್ನು ತೆಗಿತಾ ಇರ್ತಾರೆ. ಅಂತಹವರು ಕೂಡ ಅಪ್ಪ ಯಾವ ಥರ ಇವರೆಲ್ಲರೂ ಕೂಡ ಎಷ್ಟು ಕಡಿಮೆ ಇದೆ ಆದರೂ ಎಷ್ಟು ಚೆನ್ನಾಗಾಗಿದ್ದಾರೆ, ನಮಗಿಂತ ಚೆನ್ನಾಗಾಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇದ್ದಾರೆ, ಇದು ಯಾವ ಥರ ಸಾಧ್ಯ ಅನ್ನೋದು ಅದು ನಿಜ ಸ್ನೇಹಿತರೆ. ನಾವು ಮಾಡುವಂಥ ಪರಿಹಾರದಲ್ಲಿ ನಮಗೆ ಲಾಭವನ್ನು ತಂದುಕೊಡುತ್ತೆ. ಒಂದು ಕಲ್ಲುಪ್ಪು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಪ್ರತಿನಿತ್ಯ ನಮ್ಮ ಪರ್ಸಲ್ಲಿ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿರುವಂತೆ ನೋಡುತ್ತೆ. ಎಲ್ರಿಗೂ ಕೂಡ ದುಡ್ಡು ಬಹಳ ಮುಖ್ಯವಾಗಿರುವಂಥದ್ದು, ಅವಶ್ಯಕತೆ ಜಾಸ್ತಿ ಇರುವಂಥದ್ದು. ಸಡನ್ನಾಗಿ ನಮಗೇನೋ ಸಮಸ್ಯೆ ಬಂದಿದೆ ಅಂದರೆ ಯಾರೂ ಸಹಾಯಕ್ಕೆ ಬರೋದಿಲ್ಲ. ನಾವು ಒಂದಷ್ಟು ದುಡ್ಡನ್ನು ನಮ್ಮ ಕೈಯಲ್ಲಿ ಹುಷಾರಾಗಿ ಇಟ್ಕೊಂಡಿರಲೇಬೇಕು. ಸ್ಪೇರಾಗಿ ನಮಗೆ ದುಡ್ಡು ಇರಲೇಬೇಕು. ಆದರೆ ನಮ್ಮ ಹತ್ರ ಯಾಕೋ ₹1 ನಿಲ್ಲೋದಿಲ್ಲ. ಏನು ಮಾಡಬೇಕು? ನಮ್ಮ ಹತ್ರ ದುಡ್ಡು ನಿಲ್ಲಬೇಕು. ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು. ನಮ್ಮದೇ ಆದಂಥ ಹೆಸರನ್ನು ನಾವು ಕಾಪಾಡಿಕೊಂಡು ಗಳಿಸ್ಕೊಂಡು ಹೋಗಬೇಕು. ಇದನ್ನು ಪಡ್ಕೊಳ್ಬೇಕು ಅಂದರೆ ನೀವು ಶುಕ್ರವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ ನಿಮಗೆ ಯಾವ ರೀತಿ ಸುಧಾರಣೆ ಕಾಣ್ತೀರಾ ಅನ್ನೋದು ನೀವೇ ನಿಮಗೆ ನಿಮ್ಮ ಮನಸ್ಸಿಗೆ ಅದು ಗೊತ್ತಾಗುತ್ತೆ. ಒಂದು ಬೌಲನ್ನು ತಗೊಳ್ಳಿ, ಪ್ಲಾಸ್ಟಿಕ್ಕನ್ನು ಬಿಟ್ಟು ನೀವು ಯಾವುದು ಬೇಕಾದರೂ ತಗೊಳ್ಳಿ. ಅದರಲ್ಲಿ ಇಡೀ ಕಲ್ಲುಪ್ಪನ್ನು ಹಾಕಿ, ಉಪ್ಪು ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳುತ್ತೆ. ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸುತ್ತೆ, ದರಿದ್ರವನ್ನು ಹೋಗಲಾಡಿಸುತ್ತೆ, ಕಷ್ಟ ಕಣ್ಣೀರನ್ನು ಕರಗಿಸುತ್ತೆ. ಯಾಕಂದರೆ ಈ ಕಷ್ಟ ಕಣ್ಣೀರು ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ತುಂಬ ನೋವನ್ನು ತಂದು ಕೊಡ್ತಾ ಇರುತ್ತೆ. ಹೇಳ್ಕೊಳ್ಳೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾರೆ. ಅಂತಹವರು ಎಲ್ಲವೂ ಚೆನ್ನಾಗಾಗೋದಕ್ಕೆ ಈ ಥರ ನೀವು ಒಂದು ಹಚ್ಚ ಹಸಿರಾಗಿರುವಂಥ ಇಲಾಚಿಯನ್ನು, ಏಲಕ್ಕಿಯನ್ನು 7 ತಗೊಳ್ಳಿ. ಹಾಗೂ ಲವಂಗಗಳನ್ನು ಕೂಡ, ಮೊಗ್ಗಿರುವಂಥ ಲವಂಗಗಳು ಕೂಡ ನಮಗೆ 7 ಬೇಕಾಗುತ್ತೆ. ನೀವು ಈ ಥರ ರೌಂಡಾಗೂ ಕೂಡ ಜೋಡಿಸ್ಕೊಳ್ಬಹುದು. ಇಲ್ಲಾಂದರೆ ಉಪ್ಪತ್ರ ನೀವು ಅಂದರೆ ಉಪ್ಪಿನ ಮೇಲೆ ಹಾಕಬಹುದು. ಅದು ನಿಮ್ಮ ಇಷ್ಟ ಸ್ನೇಹಿತರೆ. ಈ ಥರ ನಾವು ಇಡೋದ್ರಿಂದ
ನಮ್ಮ ಮನೆಯಲ್ಲಿ 4 ದಿಕ್ಕುಗಳಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಬಂದಿರುತ್ತೆ. ಅಂದರೆ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂದ್ಕೊಳ್ಳಿ, ನಮ್ಮ ಸ್ವಂತದವರು, ಫ್ರೆಂಡ್ಸು, ನಮ್ಗೆ ಗೊತ್ತಿರುವಂಥವರು, ನಮ್ಮ ಅಕ್ಕಪಕ್ಕದಲ್ಲಿರುವಂಥವರು ಯಾರೇ ಆಗಿರಬಹುದು. ಅವ್ರು ಬಂದಾಗ ಅವ್ರ ಕಣ್ಣುಗಳು ನಮ್ಮ ಮನೆ ಮೇಲೆ ಬಿದ್ದಿರುತ್ತೆ, ನಮ್ಮ ಮೇಲೆ ಬಿದ್ದಿರುತ್ತೆ. ನಾವು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತ ಅವ್ರಿಗೆ ಹೊಟ್ಟೆ ಉರಿ ಇರುತ್ತೆ, ಅಸೂಯೆ ಜಾಸ್ತಿ ಇರುತ್ತೆ. ಅದು ನೆಗೆಟಿವ್ ರೂಪದಲ್ಲಿ ನಮ್ಮನ್ನು ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿ ವಾಪಸ್ ಬಂದಾಗಲೂ ಕೂಡ ನೆಗೆಟಿವ್ ಎನರ್ಜಿಯನ್ನು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಅದಕ್ಕೆ ಎಲ್ರಿಗೂ ಕೂಡ ಎಷ್ಟು ಒಂದು ಇದಿರುತ್ತೆ ಹೇಳಿ. ಆಚೆ ಕೈ ಕಾಲು ಮುಖ ತೊಳ್ಕೊಂಡೇ ಮನೆ ಒಳಗಡೆ ಬರುವಂಥ ಪದ್ಧತಿ ಆ ಥರ ಇರೋದಿಲ್ಲ. ಈಗ ಎಲ್ಲವೂ ಮನೆಯಲ್ಲೇ ಇಟ್ಕೊಂಡಿರೋದ್ರಿಂದ, ಆ ವ್ಯವಸ್ಥೆ ಕಡಿಮೆ ಆಗಿರೋದ್ರಿಂದ ನೆಗೆಟಿವ್ ಎನರ್ಜಿಯನ್ನು ಡೈರೆಕ್ಟಾಗಿ ನಾವು ಮನೆಗೆ ತಗೊಂಡು ಬಂದಿರ್ತೀವಿ. ಅದೆಲ್ಲವೂ ಈ ರೂಪದಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಈ ಥರ ನೀವು ಏಲಕ್ಕಿ, ಲವಂಗಗಳನ್ನು ಅದರಲ್ಲಿ ಇಟ್ಟು ಅರಿಶಿಣ, ಕುಂಕುಮವನ್ನು ಅದರಲ್ಲಿ ಹಾಕಬೇಕು. ಸ್ವಲ್ಪ ಸ್ವಲ್ಪ ₹1 ಕಾಯಿನನ್ನು ನೀಟಾಗಿ ಚೆನ್ನಾಗಿ ತೊಳೆದು ಅದರ ಮೇಲೆ ನೀವು ಇಡಬೇಕು. ಇನ್ನು ಅದ್ರ ಮೇಲೆ ಮುಖ್ಯವಾಗಿ ಅಂದರೆ ಚಕ್ಕೆಯನ್ನು ಇಡಬೇಕು. ಸಿನಾಮೆನ್ ಅಂತ ಹೇಳ್ತೀವಿ. ಆ ಚಕ್ಕೆಯನ್ನು ನಾವು ಇಟ್ಟಾಗ ಅದು ಎಲ್ಲವೂ ಕೂಡ ಏನು ಕೆಲಸ ಮಾಡುತ್ತೆ ಅಂದರೆ, ನಮಗೆ ನಿಂತಿರುವ ಕೆಲಸಗಳು ಸರಾಗವಾಗಿ ಆಗೋದಕ್ಕೆ ಲವಂಗಗಳು ಕೆಲಸ ಮಾಡುತ್ತೆ. ಏಲಕ್ಕಿ ಬಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ವಸ್ತುಗಳಲ್ಲಿ ಏಲಕ್ಕಿ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅದನ್ನು ಬಳಸೋದ್ರಿಂದ ಹಣಕಾಸು ಅನ್ನುವಂಥದ್ದು ನಮಗೆ ಬಿಡುಗಡೆ ಆಗುತ್ತೆ. ಸಿನಾಮಿನ್ ಚಕ್ಕೆ ಅಂತ ಹೇಳ್ತೀವಿ. ಅದು ನಮಗೆ ಮ್ಯಾಗ್ನೆಟ್ ಥರ ದುಡ್ಡನ್ನು ಸದಾಕಾಲ ನಮ್ಮ ಕಡೆ ಸೆಳೆದುಕೊಂಡು ಬರುವಂತೆ, ಅಬ್ಸರ್ವ್ ಮಾಡಿಕೊಳ್ಳುವಂತೆ ಇದು ನಮ್ಮನ್ನು ಮ್ಯಾಗ್ನೆಟ್ ರೀತಿಯಲ್ಲೇ ನಮಗೆ ಸಿಗುವಂತೆ ಮಾಡುತ್ತೆ ಸಿನಾಮಿನ್. ಇದನ್ನು ನೀವು ಕ್ಲೀನಾಗಿ 1 ಇಂಚಷ್ಟು ಚಕ್ಕೆಯನ್ನು ತಗೊಳ್ಳಿ, ಅದರ ಮೇಲೆ ಕರ್ಪೂರದ ಪುಡಿಯನ್ನು ಹಾಕಿ, ಇಲ್ಲಾಂದರೆ ಕರ್ಪೂರದ ಬಿಲ್ಲೆಗಳನ್ನು ಇಡಿ, ಪರವಾಗಿಲ್ಲ. ಈ ಥರ ಇಟ್ಟು ದೇವ್ರ ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ, ಪ್ರದೋಷದ ಸಮಯದಲ್ಲಿ, ಏಕೆಂದರೆ ದೇವತೆಗಳು ಸಂಚರಿಸಲು ಬರುವಂಥ ಸಮಯ ಇದು. ಅದಕ್ಕೆ ಈ ಸಮಯದಲ್ಲಿ ನಮ್ಮ ಮನೆ ಚೆನ್ನಾಗಾಗಬೇಕು, ಅಭಿವೃದ್ಧಿ ಆಗಬೇಕು, ಸಮಸ್ಯೆಗಳು ಹೋಗಬೇಕು, ಬಡತನ ಮುಖ್ಯವಾಗಿ ತೊಲಗು ಹೋಗಬೇಕು ಅನ್ನೋದಕ್ಕೆ ಈ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ಸಾಲದ ಸಮಸ್ಯೆಗಳಿದ್ದರೂ ಕೂಡ ತೀರುವಂತೆ ಇದು ಸಹಾಯ ಮಾಡುತ್ತೆ. ಇಷ್ಟನ್ನು ಇಟ್ಟು ನೀವು ಕರ್ಪೂರ ಅದನ್ನು ಉರಿಸ್ಬೇಕು. ಉರಿಸಿ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ಪೂರ್ತಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ನೀಟಾಗಿ 48 ಗಂಟೆಗಳು ಇಡಬೇಕು ಮನೆಯಲ್ಲಿ ಸ್ನೇಹಿತರೆ. 48 ಗಂಟೆಗಳು ಆದಮೇಲೆ ನೀವು ಅದನ್ನು ಪೂರ್ತಿಯಾಗಿ ಅದರಲ್ಲಿ ಏನೆಲ್ಲ ವಸ್ತುಗಳು ಇದೆಯೋ ಇಟ್ಟಿದ್ದೀವೋ ಅದನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಂಡಿದೆ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕಾಗುತ್ತೆ. ಯಾಕಂದರೆ ಆ ರಾತ್ರಿ ಪೂರ್ತಿ ಆ 48 ಗಂಟೆಗಳು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನೆಲ್ಲ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಿಡೋದಿಲ್ಲ, ಹೇಳ್ಕೊಳ್ಳುತ್ತೆ. ಇದನ್ನು ಹಾಕ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಎಲ್ರಿಗೂ ಧನ್ಯವಾದ.